ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ನನಗಾಗಿ ಶುಭ ಸೂಚನೆಯನ್ನು ತೋರಿಸು, ಶೋ ಮಿ ಎ ಸೈನ್, ಈ ವಿಷಯದ ಕುರಿತು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ. ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ಯಾರಿಗೆ ಭಯ ಇರುತ್ತೆ? ಸೈತಾನ್ ಮಂತ್ರತಂತ್ರ ನೋಡಿ ಯಾರಿಗೆ ಭಯ ಇರ್ತದಂದ್ರೆ, ಯಾರಲ್ಲಿ ಪಾಪ ಇರ್ತದೋ ಅವರಿಗೆ ಭಯ ಇರ್ತದೆ. ಸಿಂಪಲ್, ಸರಿನಾ? ಯಾರ ಜೀವಮಾನದಲ್ಲಿ ಪಾಪ ಇರ್ತದೆ, ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ನಾವು ನಡೆಯುವಾಗ ನಮಗೆ ಒಂದು ಕತ್ಲೆ ಕಂಡ್ರೆ ಭಯ, ಅಥವಾ ಮನೆಯಲ್ಲಿ ಒಂದು ಸ್ಪೂನ್ ಬಿದ್ದರೆ ಭಯ, ಏನೋ ಒಂದು ಜಿರ್ಲೆ ಹೋದ್ರೆ ಭಯ, ಸುಮ್ಮನೆ ಮನೆಯಲ್ಲಿ ಯಾರೋ ಮಕ್ಕಳು ಆಟ ಆಡ್ತಾ ಇದ್ರು ಪಾತ್ರೆ ಬಿದ್ದರೆ, దేవుడు లేదు, దేవుని వాక్యం లేదు, ప్రార్థన లేదు, దేవుని ಭಯಪಡలేదు. ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ಮೋಶೆ ಅದು ಹಾವಾಯ್ತು, ಆ ಹಾವನ್ನ ನೋಡಿ ನೀ ಭಯಪಡಬೇಡ, ಸೈತಾನ್ ನೋಡಿ ಭಯಪಡಬೇಡ, ಮಂತ್ರತಂತ್ರಗಳು ನೋಡಿ ಭಯಪಡಬೇಡ, ಆ ನಿಂಬೆಹಣ್ಣು ನೋಡಿ ಭಯಪಡಬೇಡ, ಆ ಸೈತಾನ್ ಕ್ರಿಯೆಗಳನ್ನ ನೀನು ನೋಡಿ ಭಯಪಡಬೇಡ. ಮೋಶೆ, ನೀನು ಓಡೋಗೋದಲ್ಲ, ಅದು ನಿನ್ನನ್ನು ಬಿಟ್ಟು ಓಡೋಗ್ಬೇಕು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಯಾವುದಾದ್ರೂ ಪಾಪ ನಿಮ್ಮ ಜೀವಮಾನದಲ್ಲಿ ನಿಮ್ಮನ್ನ ಕಾಡ್ತಾ ಇರ್ಬೋದಾದ್ರೆ, ದೇವರೇ ಹೌದು ನನಗೆ ಭಯ ಇದೆ, ನನ್ನ ಕ್ಷಮಿಸು ದೇವರೇ ಅಂತ ಕೇಳಿ. ಅವರು ಪ್ರೀತಿಮಯನಾದ ದೇವರು. ಖಂಡಿತವಾಗಿ ತನ್ನ ಮಕ್ಕಳು ಆತನ ಬಳಿಗೆ ಬರಬೇಕಾದ್ರೆ, ಮಗನೇ ಮಗಳೇ, ಐ ವಿಲ್ ಫಾರ್ಗಿವ್ ಯು, ನಾನು ನಿನ್ನ ಕ್ಷಮಿಸ್ತೀನಿ, ಭಯ ಪಡಬೇಡ ಎಂಬುದಾಗಿ ದೇವರು ನಿನಗೆ ಹೇಳೋರಾಗಿದ್ದಾರೆ. ಲೂಕ 10ನೇ ಅಧ್ಯಾಯ 19ನೇ ವಚನ ನೋಡಿ. ಲೂಕ 10:19. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು ನಿಮಗೆ ಕೇಡು ಮಾಡಲ್ಲ. ದೇವರಿಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಯಾವುದು, ನೀನ್ ದೇವರ ಮಗಳು, ನೀನ್ ದೇವರ ಮಗನು, ಯಾರಿದ್ದಾರೆ ನಿನ್ ಜೊತೆ? ಏಸಪ್ಪ ಇರೋದು ನಿಮ್ ಜೊತೆ, ಏಸಪ್ಪ ಇದ್ದಾರೆ. ನೀ ಭಯ ಪಡಬೇಡ, ನಿನಗೆ ಅದು ಕೇಡು ಮಾಡೋದೇ ಇಲ್ಲ. ಕೆಲವರು ಹೇಳ್ಬೋದು, ನಿಂಗೆ ಅದು ಕೇಡು ಮಾಡಿದೆ, ಇದು ಕೇಡು ಮಾಡಿದೆ, ಅದು ಮಾಡಿದೆ. ಯಾವುದು ಕೇಡು ಮಾಡಲ್ಲ. ಇಫ್ ಯು ಆರ್ ಇನ್ ಗಾಡ್, ಇಫ್ ಯು ಆರ್ ಇನ್ ಜೀಸಸ್. ದೇವರು ಅದೇ ಮೋಶೆಗೆ ಹೇಳ್ತಾ ಇದ್ದಾರೆ, ಮೋಶೆ ನೀನು ಅದನ್ನ ನೋಡಿ ಓಡೋಗ್ಬೇಡ, ಅದು ನಿನ್ನನ್ನು ನೋಡಿ ಓಡೋಗ್ಬೇಕು, ಹೋಗು, ಈ ಗುರುತಿನೊಂದಿಗೆ ನೀನು ಹೋಗು ಅಂತ ದೇವರು ಹೇಳ್ತಾ ಇದ್ದಾರೆ. ರೋಮ 16ನೇ ಅಧ್ಯಾಯ 20ನೇ ವಚನ. ಇನ್ನೊಬ್ಬರು ಓದ್ತೀರಾ? ರೋಮ ಹಿಂದ್ಗಡೆ ಅಮ್ಮ, ಇಲ್ಲ ಪಕ್ಕದಲ್ಲಿ ಕೊಡ್ರಿ, ಈ ಕಡೆನೂ ಕೊಡ್ರಿ ಬೇಗ. ರೋಮ 16:20. ವೆರಿ ಗುಡ್, ಓದಪ್ಪ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವೆನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ವೆರಿ ಗುಡ್, ಎಲ್ರು ಗಮನ ಇಡಿ. ಸೈತಾನನ ಎಲ್ಲಿ ಹಾಕಿ ತುಳಿತಾರೆ ದೇವರು? ನಿಮ್ಮ ಕಾಲು ಕೆಳಗಡೆ, ನಮ್ಮ ಕಾಲು ಕೆಳಗಡೆ ತುಳಿಸಿ ಬಿಡ್ತಾರಂತೆ. ಯಾವಾಗ? ಶೀಘ್ರವಾಗಿ. ಶೀಘ್ರವಾಗಿ ಅಂದ್ರೆ ಯಾವಾಗ? ಈಗ, ಇವತ್ತು. ಎಲ್ಲ ಹೇಳಿ, ಈಗ ಇವತ್ತು ಅಂತ. ಒಂದ್ಸಲ ನಾನು ಕ್ಯಾಲಸ್ನಳ್ಳಿಗೆ ಹೋಗ್ತಾ ಇದ್ದೆ ಸೇವೆಗೆ. ಆವಾಗ ಭಾನುವಾರ ಆರಾಧನೆ 10:00 ಇರ್ತಾ ಇತ್ತು. ಆಮೇಲೆ ಕ್ಯಾಲಸ್ನಳ್ಳಿಗೆ ಹೋಗ್ತಾ ಇದ್ದೆ. ಕ್ಯಾಲಸ್ನಳ್ಳಿಗೆ ನಾನು ಸೈಕಲ್ ಹೋಗ್ಬೇಕಾದ್ರೆ ಅಲ್ಲಿ ಸೇವೆ ಎಲ್ಲ ಮುಗಿಸ್ಕೊಂಡು, ಸಾಯಂಕಾಲ ಒಂದಿನ ಸಾಯಂಕಾಲ ಅಲ್ಲಿ ಆರಾಧನೆ ಮುಗಿಸ್ಕೊಂಡು, ಅವಾಗ ಒಂದು 30 ವರ್ಷದಿಂದ ಕತೆ ಹೇಳ್ತಾ ಇರೋದು ನಾನು. ಅವಾಗ ಈ ರೋಡೆಲ್ಲ ಈ ಕಡೆ ಗೆದ್ಲಳ್ಳಿ, ಅಲ್ಲಿಂದ ಆ ಕಡೆ ಹೋಗೋಕ್ಕೂ ಯಾರಿಗೂ ಭಯ. ಗೆದ್ಲಳ್ಳಿ ಒಂದು ಸೇತುವೆ ಇದೆ ನೋಡಿ, ಯಾಕಂದ್ರೆ ಎಲ್ರಿಗೂ ಯಾರು ಕಂಡ್ರೆ ಭಯ? ಬೈರ್ತಿ ಬಾಲ ಕಂಡ್ರೆ ಭಯ, ಬೈರ್ತಿ ಬಾಲ. ಓಕೆ, ಸೊ ಹೀಗಾಗಿ ನಾವು ರಾತ್ರಿಗಳಲ್ಲಿ ಏನು ಮಾಡ್ತಾ ಇದ್ವಿ, ಹೀರೋ ಹೊಂಡದಲ್ಲಿ ಶಿಡ್ಲಘಟ್ಟ ಹೋಗಿ ತಿರ್ಗಿ ರಾತ್ರಿ 12-1 ಗಂಟೆಗೆ ಬರಬೇಕಾದ್ರೆ ಭಾಳ ಭಯಾನಕವಾಗಿರೋದು. ಬಟ್ ಅಂಥ ಟೈಮಲ್ಲೂ ದೇವರು ನಮ್ಮನ್ನು ಕಾಪಾಡಿ, ನಾನು ಕೆಲವು ಸಲ ಅದನ್ನೆಲ್ಲ ನೆನೆಸಿದಾಗ ಭಾಳ ಸ್ತೋತ್ರ ಮಾಡ್ತೀನಿ ದೇವರಿಗೆ. ಬಟ್ ಒಂದಿನ ಏನು ಮಾಡ್ತಾ ಇದ್ದೆ, ನಾನು ಬೈಬಲ್ ಬ್ಯಾಗ್ ತಗಲಾಕೊಂಡು ನಾನು ಸೇವೆ ಮುಗಿಸ್ಕೊಂಡು ಸಾಯಂಕಾಲ 7:30 ಬರ್ತಾ ಇದ್ದೀನಿ.
ಇದೇ ರೋಡಲ್ಲಿ. ಆವಾಗೆಲ್ಲ ಟ್ರಾಫಿಕ್ ಇಲ್ಲ. ಇವಾಗ ಎಷ್ಟು ನೀನು ಎಕ್ಸಲೇಟರ್ ತುಳಿದ್ರೂ ಮುಂದೆ ಹೋಗಲ್ಲ, ಎಷ್ಟು ನೀನು ಎಕ್ಸಲೇಟರ್ ಕೊಟ್ಟರು ನೀನು ಮುಂದೆ ಹೋಗಲ್ಲ. 800 ಬಂಡೆಯಿಂದ ಗೆದ್ಲಳ್ಳಿಗೆ ಹೋಗ್ಬೇಕಾದ್ರೆ ನೀನು ಬೇಕಂತಂದ್ರೆ ಇಲ್ಲಿಂದ ಅಮೆರಿಕ ಹೋಗ್ಬೋದು, 800 ಬಂಡೆಯಿಂದ ಗೆದ್ಲಳ್ಳಿಗೆ ಹೋಗೋಕ್ಕಾಗಲ್ಲ. ಅಷ್ಟು ಭಯಾನಕವಾದದ್ದು ಅದು. ಅದನ್ನೆಲ್ಲ ದಾಟಿ ನೀವೆಲ್ಲ ಬಂದಿದ್ದೀರ, ಎಷ್ಟು ದೇವರ ಸ್ತೋತ್ರ, ಎಲ್ಲ ಗಮನ ಇಡಿ. ನಾನು ಆವಾಗ ಒಬ್ಬನೇ ಸೈಕಲ್ನಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಒಂದು ಬೈಬಲ್ ಬ್ಯಾಗು, ಕೆಂಪು ಬ್ಯಾಗ್ ಇತ್ತು. ಆ ಕಡೆ ಸೇವೆ ಮುಗಿಸ್ಕೊಂಡು 7:15 ಬರ್ತಾ ಇದ್ದೀನಿ. ಇದ್ದಕ್ಕಿದ್ದಾಗೆ ಆ ಸೈಕಲ್ ಮುಂದ್ಗಡೆ ದೊಡ್ಡ ಆಕಾರ, ಆಕಾಶಕ್ಕೂ ಭೂಮಿಗೂ ನಡುವೆ ಇದ್ದಂಥ ಒಬ್ಬಗೆ ಕಪ್ಪಗಿರುವಂಥ ಒಂದು ಆಕಾರ ನನ್ನ ಮುಂದೆ ಬಂದು ನಿಂತು ಬಿಡ್ತು. ಬೆಲ್ ಹೊಡಿತೀನಿ, ಈ ಕಡೆ ತಿರುಗಿಸ್ತೀನಿ, ಅದು ಹಿಂಗೆ ಬರ್ತದೆ. ತಿರುಗಿ ಈ ಕಡೆ ತಿರುಗಿಸಿ ಬೆಲ್ ಹೊಡಿತೀನಿ, ಹೋಗಲ್ಲ. ಏನಪ್ಪ ಇದು, ಹಿಂಗೆ ನೋಡ್ತಾ ಇದ್ದು, ಅಯ್ಯೋ, ಯೇಸು ನಾಮದಲ್ಲಿ ನನ್ನ ಅಡ್ಡ ನೀ ಬರಬೇಡ ಅಂದಕ್ಕೆ ಅದೇನಾಯ್ತು ಗೊತ್ತಾ, ಗುಲ್ಕಾನ್ ಆಗೋಯ್ತು. ಏನ್ ಶ್ರೀಧರ್ ನೆಗಿತಾ ಇದೆಯಾ? ವೆರಿ ಗುಡ್. ಇವತ್ತೇ ನಿನ್ನ ನೆಗ್ದಿದ್ದು ನೋಡಿದ್ ಶ್ರೀಧರ್. ಅಯ್ಯೋ ಅಲ್ಲ, ನಿನ್ನ ಹೆಸರು ಹೇಳಪ್ಪ. ಸುಮಂತ್. ವೆರಿ ಗುಡ್ ಸುಮಂತ್. ಓಕೆ, ಎಲ್ರು ಗಮನ ಇಡಿ ನೋಡಿ. ಬಹಳ ಸಿಂಪಲ್. ಅದು ಎಷ್ಟೇ ದೊಡ್ಡ ಆಕಾರವಿರಲಿ, ಯೇಸು ನಾಮದಲ್ಲಿ ಅಂದ ತಕ್ಷಣ ಹೊರಟೋಯ್ತು. ಪ್ರಿಯ ದೇವ್ರ ಮಕ್ಕಳೇ, ನನಗೆ ಗೊತ್ತಿಲ್ಲ ಎಷ್ಟು ಜನ ನಿಮ್ಮ ಜೀವಮಾನದಲ್ಲಿ ಸೈತಾನು, ದುರಾತ್ಮ, ದೆವ್ವ, ಪೀಡೆ ಇದಕ್ಕೆ ಭಯಪಡ್ತಾ ಇದ್ರೋ ಗೊತ್ತಿಲ್ಲ. ಅವೆಲ್ಲವನ್ನ ದೇವರು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿತಾರೆ. ಆ ಮನೆಯಲ್ಲಿ ಆರಾಧನೆ ನಡೆಸ್ತಾ ಇದ್ದೀವಿ, ಇದ್ದಕ್ಕಿದ್ದಂಗೆ ಒಂದು ಅಮ್ಮನಿಗೆ ದೆವ್ವ ಬಂದ್ಬಿಡ್ತು. ಯಾವ ದೆವ್ವ? ಅದು ಸರ್ಪದ ದೆವ್ವ ಬಂದ್ಬಿಡ್ತು. ಏನು ಹೇಳ್ತಾ ಗೊತ್ತಾ? ಪ್ಯಾಂಟು ಶರ್ಟ್ ಕೊಡು ಅಂತ. ನೋಡ್ರಿ, ಎಲ್ರು ಗಮನ ಇಡ್ರಿ. ಯೇಸು ನಾಮದಲ್ಲಿ ಹೋಗು, ನನಗಲ್ಲಿ ಒಳಗೈತಲ್ಲ ಪ್ಯಾಂಟು ಶರ್ಟ್ ಕೊಡು ಅಂತ. ನಾನು ಅವ ಏನ್ ಅಂದ್ಕೊಂಡೆ ಅಂದ್ರೆ, ನೋಡ್ರಿ, ಪಿಶಾಚಿ, ದುರಾತ್ಮ, ಸೈತಾನ ನಿನ್ನ ಮುಂದೆ, ನಿನ್ನಲ್ಲಿರುವಂತ ದೇವರ ಮುಂದೆ ಜಸ್ಟ್ ಒಂದು ಜುಜುಬಿ. ಅಲ್ಲೆಲ್ಲ ಹೇಳ್ರಿ, ಒಬ್ಬರೇ ಹೇಳಿದ ಅಲ್ಲೆಲ್ಲ. ನಿಮ್ಮ ಮನೆ ಹತ್ರ ಇರಬಹುದು, ನೀನೊಬ್ಬರೇ ಕೆಲ್ಸಕ್ಕೆ ಹೋಗುವಾಗಿರ್ಬೋದು, ನೀನೊಬ್ಬರೇ ಮನೆಯಲ್ಲಿರ್ಬೋದು, ಭಯ ಪಡಬೇಡ. ನಿನ್ ಜೊತೆ ಯಾರಿದ್ದಾರೆ? ಬೆಳಕಾಗಿರುವಂತ ದೇವರಿದ್ದಾರೆ. ಅಲ್ಲೇಲೂಯಾ. ಎಸ್, ವೆರಿ ಗುಡ್. ನೀ ಭಯ ಪಡಬೇಡ. ನಿನಗೆ ವಿರುದ್ಧವಾಗಿ ಯಾರು ಏನು ಮಾಡಕ್ಕಾಗಲ್ಲ. ಬಟ್ ನಿನ್ನಲ್ಲಿ ಏನಿರಬಾರ್ದು? ಪಾಪ ಇರಬಾರ್ದು. ಕಮಾನ್. ಕೆಲವರಲ್ಲಿ ಪಾಪ ಇದೆ. ಕಮಾನ್. ಯಾರಿಗೂ ಗೊತ್ತಿಲ್ಲದಿರಂತ ಕೆಲವನ್ನ ನೋಡ್ತಾ ಇದ್ದೀರಾ ನೀವು. ನಿಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲದಿರಂತ ಕೆಲವು ವಿಚಿತ್ರವಾದ ಕಾರ್ಯಗಳನ್ನ ನೀವು ಫೋನ್ನಲ್ಲಿ ನೋಡ್ತಾ ಇದ್ದೀರಾ, ಕಂಬಳಿ ಮುಚ್ಕೊಂಡು ನೋಡ್ತಾ ಇದ್ದೀರಾ. ಅದಕ್ಕೆ ನಿನಗೆ ಭಯ. ಯಾಕೆ ತಲೆ ತಗ್ಗಿಸ್ತಾ ಇದ್ದೀರಾ? ವೈ? ಕಮಾನ್, ತಲೆ ಎತ್ತು. ನಿನ್ನಲ್ಲಿ ಪಾಪ ಇಲ್ಲದೆ ಹೋದ್ರೆ ನೀನ್ ತಲೆ ಎತ್ತಿ ನಡೀತೀಯ. ನಿನ್ನಲ್ಲಿ ಪಾಪ ಇದ್ರೆ ತಲೆಯನ್ನ ಹಿಂಗೆ ಇಟ್ಕೊಂಡು ನಡೀತೀಯ. ಬಟ್ ಡೋಂಟ್ ವರಿ, ದೇರ್ ಇಸ್ ಗುಡ್ ನ್ಯೂಸ್. ಏನು ಗೊತ್ತಾ? ಪಾಪ ಮಾಡಿದ್ರೆ ದೇವ್ರು ನಿನ್ನ ಕಂಡೆಮ್ ಮಾಡಲ್ಲ. ನಿಂಗೆ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಓಕೆ ಒಂದು ಕೆಲಸ ಮಾಡು, ವರಿ ಮಾಡಬೇಡ. ಆ ಪಾಪ ಏನು 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 ಯಾವುದರಿಂದ ನಿನಗೆ ಬಿಡುಗಡೆ ಆಗಕ್ಕಾಗ್ತಾ ಇಲ್ಲ, ಭಯಪಡಬೇಡ. ನಾನು ನಿನ್ನ ಬಿಡುಗಡೆ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನಾನು ನಿನ್ನ ಬಿಡುಗಡೆ ಮಾಡ್ತೀನಿ. ಆವಾಗ ನೀವು ನೋಡ್ರಿ ಪ್ರಿಯರೇ, ನೀನು ಯೇಸು ನಾಮ ಅಂತ ಹೇಳೋದೇ ಬೇಡ. ನಿನ್ನಲ್ಲಿ ಯೇಸು ಇದ್ರೆ, ಅದು ಭದ್ರಕಾಳಿ ಆಗಿರ್ಬೋದು, ಅದು ಮಾನವ ದೇವತೆ ಆಗಿರ್ಬೋದು, ಅದು ರಕ್ತ ಕಾಟೇರಿ ಆಗಿರ್ಬೋದು, ಅದು ಯಾವ ಪಿಶಾಚಿ ಆಗಿರ್ಬೋದು, ನಿನ್ನ ನೋಡಿದ ತಕ್ಷಣ ಕಾಯಲ್ಲೇ. ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ಕರ್ತನ ನಿಮ್ಮೊಂದಿಗೆ ಖಂಡಿತವಾಗಿ ಮಾತನಾಡಿದ್ದಾರೆ. ಒಂದು ವೇಳೆ ಜೀವಮಾನದಲ್ಲಿ ಜಿಗುಪ್ಸೆ, ಡಿಪ್ರೆಷನ್ ಇರುವಂಥವರು, ನನಗಾಗಿ ಯಾರೂ ಇಲ್ಲ ಎಂಬುದಾಗಿ ಹೇಳುವಂಥವರಿಗೆ ಕರ್ತನೊಂದು ಶುಭ ಸೂಚನೆ ತೋರಿಸಿದ್ದಾರೆ. ಅದೇನೆಂದರೆ, ನಿನಗಾಗಿ ಅವರು ಶಿಲ್ಬೆ ಮೇಲೆ ರಕ್ತವನ್ನು ಸುರಿಸಿ, ಗಾಯಗಳನ್ನ ಅನುಭವಿಸಿ, ಸತ್ತು ಸಮಾಧಿಯಲ್ಲಿಪಟ್ಟು 3ನೇ ದಿನ ಅವರು ಎದ್ದು ಬಂದಿದ್ದಾರೆ. ನಿಮ್ಮ ಜೊತೆ ಅವರು ಇದ್ದಾರೆ. ಹೀಗಾಗಿ ಭಯಪಡಬೇಡ್ರಿ. ಅಂಥವ್ರು ಯಾರಾದರೂ ಇದ್ದೆ ಅಂಥವರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆ ಆದ್ಯವರೇ, ಇವತ್ತು ನನಗಾಗಿ ಯಾರು ಇಲ್ಲವೇ ಎಂಬುದಾಗಿ ಒಂಟಿತನದಲ್ಲಿ ಸಮಯ ಕಳೀತಾ ಇರುವಂಥ ಒಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆಸ್ಪತ್ರೆಯಲ್ಲಿರ್ಬೋದು, ಅಥವಾ ಜೈಲಿನಲ್ಲಿರ್ಬೋದು, ಗೊತ್ತಿಲ್ಲ ಮನೆಗಳಲ್ಲಿರ್ಬೋದು, ಎಲ್ಲಿಯೂ ಸಹ ದೇವರೇ ಆ ರೀತಿ ಇರದಾಗೆ ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆಂದು ನೀನು ವಾಕ್ಯ ಹೇಳ್ತದೆ. ಆ ರೀತಿಯೇ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬಂಥ ಶುಭ ಸೂಚನೆ ಅವರಿಗೆ ದಯಪಾಲಿಸು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು.
ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ,